ನಾವು ಶುಕ್ರ ಗ್ರಹದ ಬಗ್ಗೆ ಮಾತಾಡ್ತಿದ್ವಿ. ಸೊ ಶುಕ್ರ ಗ್ರಹ ಒಲಿದ್ರೆ ರಾಜಯೋಗ ಅಂತಾರೆ. ಸೊ ಯಾವ ರೀತಿ ಶುಕ್ರ ಗ್ರಹನ ನಾವೇ ಉಳಿಸ್ಕೊಳ್ಬೋದಾದ್ರೆ ಯಾವ ರೀತಿ ಏನೆಲ್ಲ ಮಾಡಬೇಕಾಗತ್ತೆ, ಹೇಗೆ ಗುರುಗಳೇ ಇದರ ಕ್ರಮ? ಮೇಡಮ್ ಜಗತ್ತಲ್ಲಿ ಈ ಒಂದು ಜ್ಯೋತಿಷ್ಯದಲ್ಲಿ ನನ್ನಂಗೆ ಗ್ರಹಗಳ ಬಗ್ಗೆ ತಿಳ್ಕೊಂಡು ಈ ಭೂಮಿಲಿ ಯಾರೂ ಇಲ್ಲ. ನನ್ನಂಗೆ ಈ ಗ್ರಹಗಳನ್ನ ಪೂಜೆ ಮಾಡೋರು ಈ ಭೂಮಿಲಿ ಇನ್ನೂ ಹುಟ್ಟಿಲ್ಲ. ಖಂಡಿತಲ್ಲೂ ಕೂಡ ನನ್ನಂಗೆ ಪೂಜೆ ಮಾಡಿರ್ಬೇಕಾದಂಥ ವ್ಯಕ್ತಿ 100% ಭಾಳ ವೈಬ್ರೇಷನ್. ರಾಜರಾಜ ಚೋಳನಿರ್ಬೋದು 100%. ನಾನು ನನ್ನ ಫೇವ್ರೆಟ್ ಗ್ರಹ ಶುಕ್ರ ಗ್ರಹ, ನನ್ನ ಫೇವ್ರೆಟ್ ಗ್ರಹ ಶುಕ್ರ ಗ್ರಹ. ನಾನು ಏನೇ ಮಾಡಿದರೂ ಕೂಡ ಭರಣಿ, ಪುಬ್ಬ, ಪೂರ್ವಾಷಾಢ ನಕ್ಷತ್ರದಲ್ಲಿ ಕೆಲಸ ಮಾಡ್ತೀನಿ. ಅದು ನನ್ನ ಫೇವ್ರೆಟ್ ಗ್ರಹ. ಭಾಳ ವಿಶೇಷವಾಗಿ ಶುಕ್ರನ ಬಗ್ಗೆ ಸಾಕಷ್ಟು ಮಾತಾಡ್ತೀನಿ. ನಾನು ಹಲವಾರು ಜನ VIP ಜಾತಕಗಳನ್ನ ನೋಡಿದ್ದೀನಿ, ಹಲವಾರು ಜನ ತೊಂದರೆಗಳನ್ನ ನೋಡಿದ್ದೀನಿ. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಶುಕ್ರ ಕಾಮಕ್ಕೆ, ಸೆಕ್ಸಿಗೆ ದೊಡ್ಡ ಅಧಿದೇವತೆ. ಶುಕ್ರ ಗ್ರಹ ಚೆನ್ನಾಗಿರಬೇಕು. ಸೀರಿಯಲಲ್ಲಿ ಸಿನಿಮಾ ಅಂದರೆ ಅವನು ಯಾರೋ ಮೂರನೇ ವ್ಯಕ್ತಿ ಸೊಂಟ ಮುಂದೆ ಡ್ಯಾನ್ಸ್ ಮಾಡ್ತಾನೆ 100%. ಅದನ್ನು ನೋಡಿ ಇನ್ನೊಬ್ಬ ಮದುವೆ ಮಾಡ್ಕೊಳ್ತಾನೆ. ಇದೆಲ್ಲ ಒಂದು ಲಾಜಿಕ್ ನೋಡಿ ಎಷ್ಟು ಚೆನ್ನಾಗಿದೆ. ಸೂಪರ್ ಅಂತಾರೆ 100%. ಎಂತೆಂಥ ಹಾಡುಗಳೆಲ್ಲ ಬಂದವು 100%. ಶುಕ್ರ ಚೆನ್ನಾಗಿರೋರನ್ನ ನಾನು ಶುಕ್ರ ದಶೆ ನಡಿಬೇಕಾದ್ರೆ ರವಿಚಂದ್ರ ಜಾತಕನೂ ನೋಡಿದ್ದೀನಿ, ಶುಕ್ರ ದಶೆ ನಡಿಬೇಕಾದ್ರೆ ನಾಗೇಂದ್ರ ಪ್ರಸಾದ್ ಜಾತಕನೂ ನೋಡಿದ್ದೀನಿ, ಶುಕ್ರ ದಶೆ ನಡಿಬೇಕಾದ್ರೆ ಕೋಕಿಲ ಮೋಹನ್ ಅವ್ರ ಜಾತಕನೂ ನೋಡಿದ್ದೀನಿ, ಶುಕ್ರ ದಶೆ ಶುಕ್ರ ಭುಕ್ತಿ ದರ್ಶನ್ ಅವ್ರ ಜಾತಕ ನೋಡಿದ್ದೀನಿ. ಇನ್ನೂ ತುಂಬ ಹಲವಾರು ಜನ ಜಾತಕ ನೋಡಿದ್ದೀನಿ. ಹೆಣ್ಣುಮಕ್ಕಳಿಗೆ ಶುಕ್ರ ಇಸ್ ವೆರಿ ಡೇಂಜರ್ ಗ್ರಹ. ಹೆಣ್ಣುಮಕ್ಕಳಿಗೆ ಶುಕ್ರ ಅಂದರೆ ಹೆಣ್ಣು ಅಂತಾರೆ, ಶುಕ್ರ ಹೆಣ್ಣಲ್ಲ, ಶುಕ್ರ ಗ್ರಹ. ಜ್ಯೋತಿಷ್ಯ ಗೊತ್ತಿಲ್ಲದವು ಬಾಯಲ್ಲಿ ಏನೇನೋ ಹೇಳ್ತವೆ 100%. ಇಲ್ಲಿ ನೋಡ್ರಿ, ಕ್ಲಾಸ್ ಮಾಡ್ದಂಗೆಲ್ಲ 100%. ತಲೆ ಬೋಳಿಸ್ಕೊಳೋದು ಮುಖ್ಯ ಅಲ್ಲ, ನಿಮ್ಮ ತಲೆಯಲ್ಲಿ ಬ್ರೈನ್ ಇಟ್ಕೊಂಡು ಮಾತಾಡಿ 100%. ತಲೆಯಲ್ಲಿ ತುಂಬ ಜನ ಬುಲ್ಡೆ ಬಿಡೋರು ಇರ್ತಾರೆ 100%. ನಾನು ಯಾವುದನ್ನು ಇದನ್ನು ಕಮರ್ಷಿಯಲ್ ರೀತಿಲಿ ನಾನು ಜ್ಯೋತಿಷನ ಯೋಚನೆ ಮಾಡಿಲ್ಲ. ನನ್ನ ಗಾಡ್ ಗಿಫ್ಟ 24 hours 9 ಗ್ರಹ 12 ರಾಶಿ 27 ನಕ್ಷತ್ರ 31 ಡೇಟ್. ಯಾರ ಅಪ್ಪನ ಮನೆ ಸೊತ್ತಲ್ಲ. ಇದನ್ನು ಯಾರಿಗೂ ದೇವರು ಬರ್ಕೊಟ್ಟಿಲ್ಲ. ನೀವೇ ಮಾತಾಡಿ ಅಂತ 100% ಬರ್ದಿಟ್ಟು ಕೇಳಿ. ಶುಕ್ರ ಗ್ರಹ ನಿಮ್ಮ ಜಾತಕದಲ್ಲಿ ನಿಮ್ಮ ಮನೆನ ಹಾಳು ಮಾಡುತ್ತೆ, ಉದ್ಧಾರ ಮಾಡುತ್ತೆ. ಬರೀ ಶುಕ್ರ ನಿಮ್ಮನ್ನು ಉದ್ಧಾರ ಮಾಡಲ್ಲ, ಶುಕ್ರನ ಜೊತೆ ಕಾಂಬಿನೇಷನ್ ಇರಬೇಕು ಜ್ಯೋತಿಷ್ಯದಲ್ಲಿ. ಯಾರಿಗೆಲ್ಲ ಶುಕ್ರ ದಶೆ ನಡಿಬೇಕಾದ್ರೆ ಭಾಳ ವಿಶೇಷ. ಶುಕ್ರ ದಶೆನೆಲ್ಲ ನಿಮ್ಗೆ ರಾಹು ದಶೆ ನಡೆದಾಗ ಶುಕ್ರ ಭುಕ್ತಿ ಬರ್ಬೋದು, ಶನಿ ದಶೆ ಶುಕ್ರ ಭುಕ್ತಿ ಬಂದ್ಬೋದು 100%. ಶನಿಗೆ ಶುಕ್ರ ಗ್ರಹಕ್ಕೆ ಇಷ್ಟವಾದ ಗ್ರಹ ಬಂದು ರಾಹು ಮತ್ತು ಶನಿ ತುಂಬ ಫೇವ್ರೆಟ್ ಗ್ರಹಗಳು ಅವೆರಡೂ ಕೂಡ. ಆದರೆ ನಿಮ್ಮ ಸಣ್ಣ ಆಸೆಗಳು ಏನೇನಿರುತ್ತೆ, ಶನಿ ದಿಶೆ ಶುಕ್ರ ಭುಕ್ತಿ ನಡಿಬೇಕಾದ್ರೆ ನಿಮಗೆ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಏಜಲ್ಲಿ ನನಗೆ ಇಂಥ ಗಂಡ ಸಿಗಬೇಕು, ಇಂಥದ್ದೊಂದು ಆಗಬೇಕು, ಮನೆ ಕಟ್ಟಬೇಕು, ಕಾರ್ ತಗೋಬೇಕು ಅಂತ ಅಂತೀರ. ಇದೆಲ್ಲ ಶನಿ ದಿಶೆ ಶುಕ್ರ ಭುಕ್ತಿಲಾಗುತ್ತೆ. ಶನಿ ದಿಶೆ ರಾಹು ಭುಕ್ತಿ, ಶನಿ ದಿಶೆ ಗುರು ಭುಕ್ತಿ. ಯಾಕೆಂದರೆ ನಿಮಗೆ ತುಂಬ ಜನಕ್ಕೆ ಗೊತ್ತಿರಲ್ಲ, ನಿಮ್ಗೆ ಹೆಲ್ಪ್ ಮಾಡೋರೆಲ್ಲ ಬಂದ್ಬಿಡ್ತಾರೆ 100%. ನಿಮ್ಗೆ ಏನೇ ಅನ್ಕತ್ತೆ ಇರ್ತಾರೋ ಇಷ್ಟು ದಿವಸ ನಿಮಗೆಲ್ಲ ನಿಮ್ಮ ನೆಗೆಟಿವ್ ನಿಮ್ಮ ಜೊತೆ ಇರ್ತಾರೆ. ಆವಾಗ ಬರ್ತಾರೆ ನಿಮಗೆಲ್ಲ ನಾನು ಉದ್ಧಾರ ಮಾಡ್ತೀನಿ. ಆವಾಗ ನೀವು ಬದುಕೋರಿದ್ರೆ ಬದುಕ್ಬೋದು. ಆದರೆ ಎಲ್ಲ ಥರ ಓಪನ್ ಅಪ್ ಆಗಿರ್ಬೇಕು 100%. ಭಾಳ ವಿಶೇಷ ನೀವು ಅರ್ಥ ಮಾಡ್ಕೊಳ್ಳಿ. ಹೆಂಗೆ ರೋಡಲ್ಲಿ ಯಾರು ಗಾಡಿ ಬೇಕಾದ್ರೂ ಹೋಗ್ಬೋದಲ್ಲ, ಹಂಗೆ ನಿಮ್ಮ ಮನಸ್ಸಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ನಿಮ್ಮ ಚಾಯ್ಸು. ಎಲ್ಲೋ ರೇರು ಸಿಗ್ನಲ್ ನಿಲ್ಲುತ್ತೆ, ಅದು ನಿಲ್ಲುತ್ತೆ ಅಂತ ಪರ್ಮನೆಂಟಾಗಿ ನೆಮ್ಮಂಗಲ್ಲ, ಹಂಗಾಗುತ್ತೆ 100%. ಶುಕ್ರ ಲಗ್ನಕ್ಕೆ ರಾಶಿಗೆ 8ನೇ ಮನೇಲಿ ಇರಬಾರ್ದು. ಇವರೆಲ್ಲರೂ ಕೂಡ ನೀವು ಬರ್ದಿಟ್ಟು ಕೇಳಿ. ಇವರು ಕೋರ್ಟು ಕೇಸು, ಇಲ್ಲ ಅಕ್ಕನ ತಂಗಿನ ಮದುವೆ ಮಾಡ್ಕೊಬಿಟ್ಟಿರ್ತಾರೆ, ತಂಗಿನ ಅಕ್ಕನ ಮದುವೆ ಮಾಡ್ಕೊಬಿಟ್ಟಿರ್ತಾರೆ. ಭಾಳ ವಿಶೇಷವಾಗಿ ಇದು ಎಲ್ಲ ಪ್ರಾಬ್ಲಮ್ಮನ್ನು ನೋಡಿರ್ತಾರೆ 100%. ಇದು ಪ್ರಾಬ್ಲಮ್ಮನ್ನು ಅನುಭವಿಸ್ತಾ ಇರ್ತಾರೆ ಸಾಕಷ್ಟು ಜನ. ಇದೊಂದು ಪ್ರಾಬ್ಲಮ್ಮಲ್ಲಿರ್ತಾರೆ. ಮತ್ತು ಶುಕ್ರ ಲಗ್ನಕ್ಕೆ ರಾಶಿಗೆ 8ನೇ ಮನೇಲಿದ್ದಾಗ ಈ ದಶೆ ನಡೆದ್ರೆ ಸತ್ತು ಹೋಗ್ತಾರೆ. ನೀವು ಬರ್ದಿಟ್ಟು ಕೇಳಿ, ಮೇಲೆ ಯಾರೋ ಸತ್ತು ಹೋಗಿದ್ದಾಗ ದಶೆಗಳು ಭುಕ್ತಿಗಳನ್ನ ನೀವು ಚೆಕ್ ಮಾಡಿ ನೋಡಿ, ಡೆತ್ ಕೂಡ ಆಗಿರ್ತಾರೆ. ಇಲ್ವಾ ನಿಮ್ಮ ಮನೇಲಿ ಆ ಟೈಮಲ್ಲಿ ಒಂದು ಭಯಂಕರವಾದ ಒಂದು ಕಾಯಿಲೆ ಬಂದು ನಿಮ್ಮ ಬಾಡಿನ ಸೇರುತ್ತೆ, ಮಾತ್ರೆ ನುಂಗಬೇಕು, ನೀರು ಕುಡಿಬೇಕು, ಸಾಯಬೇಕು ನೀವು 100%. ಈ ಥರದ 8ನೇ ಮನೆ ಭಾಳ ವಿಷಯ. ಕರ್ತವ್ಯನೇ ಯಾವ ಕರ್ತವ್ಯ ಮಾಡ್ತಿರ್ತೀರ, ಆದರೆ ಗೊಟಕ್ಕೆ ಅಂದ್ಬಿಡ್ತೀರ 100%. ನಾನು ತುಂಬ ಜನ ನೋಡಿದ್ದೀನಿ, ಕರ್ನಾಟಕದಲ್ಲಿ ನೋಡಿದ್ದೀನಿ, ತಮಿಳ್ನಾಡು ನೋಡಿದ್ದೀನಿ. ನಾನು ಪರಿಹಾರ ಮಾಡ್ತೀನಿ, ನನ್ನ ಹತ್ರ ಬರ್ರಿ ಪರಿಹಾರ ಮಾಡ್ತೀನಿ. ಅದು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಗಿಳಿ ಶಾಸ್ತ್ರ ಹೇಳ್ದಂಗೆ ಹೇಳ್ತಾ ಇರ್ತಾರೆ. ಗ್ರಹಗಳು ಯಾವ ಲಂಚ ಕೇಳಲ್ಲ, ತಿಳ್ಕೊಂಡು ಬದುಕು ಅಂತ ಹೇಳುತ್ತೆ 100%. ಯಾರಿಗೂ ತಿಳ್ಕೊಂಡು ಬದುಕಕ್ಕೆ ಬರೋಕ್ಕಲ್ಲ. ಶಿವ ಸೆಂಬ್ಲಿಂಗ್ ಅಂತ 4 ಚೇರಲ್ಲಿ ಕೂತ್ಕೊಂಡು ಒಯ್ತಾ ಇರ್ತಾರೆ ಮೆರವಣಿಗೆ. ನಾ ಬರ್ದಿಟ್ಟು ಕೇಳಿ. ಶುಕ್ರ ಗ್ರಹ ವೆರಿ ಡೇಂಜರ್. 8ನೇ ಮನೆ 6ನೇ ಮನೆ ತುಂಬ ರಾಜಯೋಗ ಕೊಟ್ಟರು ಕೂಡ ಕಾಯಿಲೆಗಳು ಕೊಡ್ತಾರೆ. 8ನೇ ಮನೆ ದಶೆ ನಡಿಬೇಕಾದ್ರೆ ಶುಕ್ರ ದಶೆ ಮಾತ್ರನೇ 20 ವರ್ಷ ನಡೆಯೋದು. ಶುಕ್ರ ದಶೆ ಸ್ಟಾರ್ಟ್ ಆದಲ್ಲೇ ಸತ್ತೋಗ್ತಾರೆ. ಇದ್ದವ್ರು ಕೊನೆಗೂ ಸತ್ತೋಗ್ಬಿಡ್ತಾರೆ. ಇದನ್ನೆಲ್ಲವೂ ಪಾಯಿಂಟ್ಸನ್ನ ಯಾಕೆ ಹೇಳ್ತಿದ್ದೀನಿ, ನಿಮ್ಮ ಜಾಗದಲ್ಲಿದ್ದಾಗ ಶುಕ್ರನ ಹೆಂಗೆ ಪರಿಹಾರ ಮಾಡ್ಕೋಬೇಕು ಅನ್ನೋದು ಕೂಡ ಹೇಳ್ತೀನಿ. ಇದನ್ನೆಲ್ಲನೂ ಶುಕ್ರನ ಹೆಂಗೆ ಶರಣರಾಗಿ ಹೆಂಗೆ ಪರಿಹಾರ. ಶುಕ್ರ ಅಂದರೆ ಏನು, ಭಾಳ ವಿಶೇಷವಾಗಿ
ಶುಕ್ರನಿಗೆ ಜಗತ್ತಲ್ಲಿ ಇಲ್ದಿರೋ ಗ್ರಹಗಳೆಲ್ಲವೂ ಕೂಡ ಅವನ ಮಾತನ್ನು ಕೇಳಿದರೆ, ಯಾಕಂದರೆ ಶುಕ್ರ ಗ್ರಹ ಮತ್ತು ಇದು ಬಂದು ಅಸುರ ಗ್ರಹಗಳಿಗೆ ಬುದ್ಧಿವಂತನ ಹೇಳುವಂಥ ಗುರು ಗ್ರಹ ಥರದ್ದು. ಗುರು ಬಂದು ದೇವತೆಗಳಿಗೂ ಕೂಡ ಬುದ್ಧಿ ಹೇಳೋ ಗ್ರಹ, ಅಸುರ ಗ್ರಹ ಬಂದು ನೆಗೆಟಿವ್ ಗ್ರಹಗಳಿಗೆ ಬುದ್ಧಿ ಹೇಳೋ ಗ್ರಹ. ಹಾಗಾಗಿ ಇದೆಲ್ಲ ನೆಗೆಟಿವ್ ಜೊತೆಲೇ ಸೇರುತ್ತೆ. ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳೋಗು. ಯಾರಿಗೆ ಭಾಳ ವಿಶೇಷವಾಗಿ ಶುಕ್ರನಿಗೂ ಶನಿಗೂ 8ನೇ ಮನೆ 6ನೇ ಮನೆ ಸಂಬಂಧ ಬಂದಾಗ ಅವ್ರ ಮನೇಲಿ ಮರಣ ಕೂಡ ಆಗುತ್ತೆ. ಬರ್ದಿರ್ಕೇಳಿ, ನಾನು ನಿನ್ನೆ ಯಾವುದೋ ಒಂದು ಜಾತಕ ನೋಡಿದೆ, ಫೋಟೋ ಹೊಡ್ಕೊಂಡೆ. ಸೇಮ್ ನಮ್ಮ ಮನೆಯಲ್ಲೂ ಕೂಡ ನಾನು ಇದನ್ನು ಯಾಕೆ ಹೇಳ್ತೇನೆ, ನಮ್ಮ ಮಾವನ ಜಾಗದಲ್ಲಿ 9ನೇ ಮನೇಲಿ ಶುಕ್ರ, 3ನೇ ಮನೇಲಿ ಶನಿ ಇದ್ದರು. ನಾನು ನಮ್ಮ ವೈಫಿಗೆ ಹೇಳಿದೆ, ನಾನು 100% ನಮ್ಮ ಮಾವನಿಗೆ ಈ ದಶೆ ನಡಿಬೇಕಾದ್ರೆ ನೀನು 100%, ನಮ್ಮ ವೈಫಿಗೆ ನಡಿಬೇಕಾದ್ರೆ ನಿಮ್ಮ ತಂದೆನ ಕಳ್ಕತ್ತೀಯ ಬರ್ದಿಡ್ಕೆ ಅಂತ ಪ್ರೆಡಿಕ್ಷನ್ ಕೊಟ್ಟಿದ್ದೆ. ಅದೇ ಥರ ಆಯಿತು. ಇಲ್ಲಿ ಯಾವುದೂ ಕೂಡ ನಾನು ಕಾಂಪ್ರಮೈಸ್ ಆಗಲ್ಲ. ಗ್ರಹಗಳು ನನಗೆ ಯಾವುದು ಕೂಡ ಭಗವಂತ ನಾನು ಸತ್ಯ ಹೇಳ್ತೀನಿ ಅಂತ ಹೇಳ್ತಿದ್ದೀನಿ 100%. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಶುಕ್ರ 2ನೇ ಮನೇಲಿ ಕುಟುಂಬನ ಉದ್ಧಾರ ಮಾಡ್ತಾನೆ. 3ನೇ ಮನೇಲಿ ಶುಕ್ರ ಇದ್ದರೆ ನಿಮಗೆ ಸಿಕ್ಕಾಪಟ್ಟೆ ರಿಚ್ ಪೀಪಲ್ನ ಫ್ರೆಂಡ್ಸ್ ಕೊಡ್ತಾನೆ. ಲಗ್ನಕ್ಕೆ 4ನೇ ಮನೇಲಿ ಶುಕ್ರ ಗ್ರಹ ಇದ್ದರೆ ನಿಮ್ಮ ಫ್ಯಾಮಿಲಿನ ತುಂಬ ಇಷ್ಟಪಡ್ತಾನೆ. 5ನೇ ಮನೇಲಿ ಶುಕ್ರ ಗ್ರಹ ಇದ್ದರೆ ನಿಮಗೆ ಲಕ್ಸುರಿ ಮಕ್ಕಳನ್ನ ಕೊಡ್ತಾನೆ. 6ನೇ ಮನೇಲಿ ಶುಕ್ರ ಗ್ರಹ ಇದ್ದರೆ ನಿಮಗೆ ಬರೀ ಹೆಂಗಸೇ ಶತ್ರುಗಳು ಮಾಡ್ತಾನೆ. ನೋಡಿ, ನನಗೆ ವೃಷಭ ಲಗ್ನ, ನನಗೆ 6ನೇ ಮನೇಲಿ ಇಲ್ಲ, ಆದರೆ ಲಗ್ನದಲ್ಲಿದೆ. 6ನೇ ಮನೆ ಅಧಿಪತಿ ನನಗೆಲ್ಲ ಹೆಂಗಸೇ ಶತ್ರು. ನಂದು ವೃಷಭ ಲಗ್ನನೇ, ಲಗ್ನಾಧಿಪತಿ ಶುಕ್ರ ಗ್ರಹನೇ, ಲಗ್ನದಲ್ಲಿ 6ನೇ ಮನೆ ಶುಕ್ರ ಗ್ರಹ ಇಲ್ಲ. 6ನೇ ಮನೆ ಅಧಿಪತಿ ತುಲಾರಾಶಿ ಅಧಿಪತಿ, ಆದರೆ 6ನೇ ಮನೆ ನನಗೆ ಹೆಣ್ಮಕ್ಳೇ ಶತ್ರು. ಆದರೆ ಅದು ನನ್ನ ಕರ್ಮ. ಅದು ಯಾಕಂದರೆ ಗ್ರಹಗಳನ್ನ ಅನುಭವಿಸ್ಬೇಕು. ನನ್ನನ್ನು ಬಿಡಲ್ಲ, ನಿಮ್ಮನ್ನು ಬಿಡಲ್ಲ. ಬರ್ದಿರಿ ಕೇಳಿ, ಇಷ್ಟು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. 6ನೇ ಮನೇಲಿ ಶುಕ್ರ ಇದ್ದರೆ ಹೆಣ್ಮಕ್ಳಿಂದ ಕೇಸು, ಹೆಣ್ಮಕ್ಳಿಂದ ಕೋರ್ಟು, ಹೆಣ್ಮಕ್ಳಿಂದ ಪ್ರಾಬ್ಲಮ್, ಇದನ್ನೆಲ್ಲ ಅನುಭವಿಸ್ಬೇಕು. 7ನೇ ಮನೇಲಿ ಶುಕ್ರ ಇದ್ದರೆ ತುಂಬ ಬ್ಯೂಟಿಫುಲ್. ಅದು ನೀವು ಹೆಂಡತಿ ಯಾರಾಗಿರ್ಬೋದು, ನಿಮ್ಮಲ್ಲಿ ಯಾರಾದರೂ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. 8ನೇ ಮನೆ ಶುಕ್ರ ದಶೆ ನಡಿಬೇಕಾದ್ರೆ ದಯವಿಟ್ಟು ಮನೆಯಲ್ಲಿ ಸಾವು ನೋವು, ಮನೆ ಬೀದಿಗೆ ಬರೋದು, ತುಂಬ ಲಕ್ಸುರಿ ಮನೆ ತಗೊಬಿಡೋದು, ಲಕ್ಸುರಿ ಕಾರ್ ತಗೊಳೋದು, ಲೋನ್ ಕಟ್ಟೋಕ್ಕದಿಲ್ಲ ಮನೆ ಮಠ ಮಾರ್ಕೊಂಡು ಹಾಳಾಗೋಗೋದು, ಕಾರ್ ತಗೊಳೋದು, ಅವನಕ್ಕಿಂತ ನಾನು ಚೆನ್ನಾಗಿ ತಿರುಗಬೇಕು, ನಾನು ಬೆಂಜಲ್ಲಿ ತಿರುಗಬೇಕು, BMW ತಿರುಗಬೇಕು, ರೇಂಜ್ ರೋವರ್ ತಿರುಗಬೇಕು. ಖಂಡಿತಲ್ಲೂ ಕೂಡ ಸಾಲದ ಮೇಲೆ ಸಾಲ ಕಟ್ಟಿ, ಲೋನ್ ಕಟ್ಟೋಕ್ಕಾಗೋದಿಲ್ಲ, ಕಾಯಿಲೆ ಬಿದ್ದು ಡೆತ್ ಆಗಬೇಕಾಗತ್ತೆ. 8ನೇ ಮನೆ ಆಕ್ಟಿವೇಟ್ ಆದಾಗ ನಿಮ್ಮ ಮುಂದೆ ನಿಮ್ಮ ವಿಲ್ಲನ್ ಏನಾದ್ರು ಚೆನ್ನಾಗಿ ಆಗ್ಬಿಟ್ಟಂದರೆ ನಿಮ್ಮ ಸಾವು ನಿಮಗೆ ಕಚ್ಚಿದೆ. ಯಾಕೆಂದರೆ ಕೊರ್ಗಿ ಸತ್ತೋಗ್ಬಿಡ್ತೀರಾ. ಯಾಕೆ ಸತ್ತೋಗ್ತೀರಂದರೆ, ಅವ್ನು ಬೆಳೆದ್ಬಿಟ್ಟ, ಅವ್ನು ಹಂಗೆ ಆಗ್ಬಿಟ್ಟ, ಇವ್ನು ಹಿಂಗೆ ಆಗ್ಬಿಟ್ಟ, ನಮ್ಮ ಮನೆ ಆಸ್ತಿ ಮಾರ್ಬಿಡು, ನಮ್ಮ ಅಪ್ಪನ ಆಸ್ತಿ ಮಾರ್ಬಿಡು, ಎಲ್ಲರೂ ಸಾಲ ತಂದುಬಿಡು, ನಾವು ಉದ್ಧಾರ ಆಗೋಣ, ಅವನ ಮೇಲೆ ಬದುಕಬೇಕಂತ ಹೋಗಿ ನೀವು ಒಂಥರ ಸುನಾಮಿ ಸಿಕ್ಕಿ ಸತ್ತೋಗ್ಬಿಡ್ತೀರ 100%. 8ನೇ ಮನೆ ದಶೆ ಯಾರ ಜಾಗದಲ್ಲಿ ಶುಕ್ರ ಗ್ರಹ ದಶೆ ನಡೀತೈತೋ, ಸಂಪಾದನೆ ಅವ್ನು ಯಾವನಾರು ಬದುಕಿ ಹೋಗಲಿ ಅಂತ ನೀವು ಸೈಲೆಂಟಾಗಿದ್ದರೆ ನೀವು ಚೆನ್ನಾಗಿ ಬದುಕ್ತೀರ. ಖಂಡಿತ ಕೂಡ ಅವನು ಆಪೋಸಿಟಲ್ಲಿ ಬದುಕಬೇಕು ಅಂತ ಡಿಸೈಡ್ ಆಯಿತು, ನಿಮ್ಮ ಮನೆ ಬೀದಿಗೆ ಬರ್ತೀರ, ಬಾಡಿಗೆ ಮನೆಗೆ ಹೋಗ್ಬಿಡ್ತೀರ ಮಾರ್ಕೆಂದು. ಎಲ್ಲನೂ ಲಗಮ್ ಇಲ್ದಾಗ ಮಾರ್ಕೊಳ್ತೀರ. ಯಾರ್ಯಾರ ಜಾಗದಲ್ಲಿ 8ನೇ ಮನೇಲಿ ಶುಕ್ರ ದಶೆ ನಡೀತಾ ಇರ್ಬೇಕಾದ್ರೆ ನೀವೆಲ್ಲ ಲಕ್ಸುರಿ ಲೈಫ್ಗೆ ಕೈ ಹಾಕ್ತೀರ. ಲಕ್ಸುರಿ ಲೈಫ್ ನೀವು ಊಹೆ ಕೂಡ ಮಾಡಿರಕ್ಲ. ಆನೆ ಕಷ್ಟ ಆನೆಗಾಸೆ ಇರಬೇಕಾಸೆ. ನಾನು ಇದನ್ನು ಉಲ್ಟಾ ಹೇಳ್ಬೇಕಾಯ್ತು. ಆನೆ ಕಷ್ಟ ಇರಬೇಕಷ್ಟೇ ಅಲ್ಲ, ಆನೆಗಾಸೆ ಇರಬೇಕಾಸೆ. ಆ ಥರ ನಿಮ್ಮ ಆಸೆ ನಿಮ್ಮನ್ನು ದುಃಖಕ್ಕೆ ಸಿಗಾಕನತ್ತೆ. ನಾನು ತುಂಬ ಜನ ಕೇಳ್ತೀನಿ, 8ನೇ ಮನೆ ದಶೆ ಶುಕ್ರ ದಶೆ ನಡೆದ್ರೆ ತುಂಬ ಪ್ರಾಬ್ಲಮ್ ಸಿಗಾಕೈತೆ.